ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಟು ಸುಷ್ಮಿತಾ ವಿಲೇಜ್ ಗೈಸ್. ಇವತ್ತು ಮಾರ್ನಿಂಗ್ ಇಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಕೆಲಸ ಇದೆ. ಹಳ್ಳಿ ಕಡೆ ರಾಗಿನ ಯಾವ ಥರ ಮಾಡ್ತೀವಿ ಅನ್ನೋದನ್ನ ನಾನು ನಿಮಗೆ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ರಾಗಿ ಪ್ರೊಸೆಸಿಂಗ್ ಯಾವ ಥರ ಇರುತ್ತೆ, ಯಾವ ಥರ ನಾವು ಮಾಡ್ತೀವಿ ಅನ್ನೋದನ್ನ. ರಾಗಿ ಆಲ್ರೆಡಿ ಹುಲ್ಲನ್ನ ಕುಯ್ಕೊಂಬಂದು ಮನೆ ಹತ್ರ ಹಾಕಿದ್ದಾರೆ. ಇವತ್ತು ಕಣಕ್ಕೆ ಅದನ್ನು ಶಿಫ್ಟ್ ಮಾಡ್ತಾ ಇದ್ದೀವಿ. ಅಂದರೆ ಕಣ ಅಂತ ನಾವು ತೊಪ್ಪೆಯಲ್ಲಿ ತಾರಿಸಿ ಒಂದು ರೆಡಿ ಮಾಡ್ಕೊಂಡಿರ್ತೀವಿ. ಅಲ್ಲಿಗೆ ಹುಲ್ಲನ್ನೆಲ್ಲ ತೊಗೊಂಡೋಗಿ ಹಾಕೋಬೇಕು. ಅದು ಹೇಗೆ ಮಾಡ್ತಾರೆ ಏನು ಅಂತ ಕಂಪ್ಲೀಟ್ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತಿನ ದಿನ ಹೇಗೆ ಹೋಗುತ್ತೆ, ಒಂದು ಹೊಸ ದಿನದ ಜೊತೆಗೆ ಹೊಸ ವಿಷಯದ ಜೊತೆಗೆ ನಾವು ಇವತ್ತಿನ ದಿನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಬನ್ನಿ. ಇವತ್ತು ಹೊಳಗೆ ಕೆಲ್ಸಕ್ಕೆ ಬಂದಿದ್ದಾರೆ. ಸೊ ಅವ್ರಿಗೆ ಸ್ವಲ್ಪ ಅನ್ನ, ಇದು ರಾತ್ರಿ ಅನ್ನ ಇತ್ತು, ಸ್ವಲ್ಪ ರಾತ್ರಿ ಅನ್ನ, ಸ್ವಲ್ಪ ಸಾಂಬಾರು, ಅಂದರೆ ಬೆಂಡೆಕಾಯಿ ಎಲ್ಲ ತರಕಾರಿಗಳನ್ನು ಹಾಕಿ ಸಾಂಬಾರನ್ನ ಮಾಡಿದ್ದೀನಿ. ಸೊ ಇವತ್ತು ಟಿಫನ್ಗೆ ಅನ್ನ ಮತ್ತು ಸಾಂಬಾರು ಮಾಡಿದ್ದೀನಿ. ಈವ್ನಿಂಗ್ಗೆ ನಾನು ಇವತ್ತಿನ ಟಿಫನ್ಗೆ ಅನ್ನ ಸಾಂಬಾರನ್ನ ಮಾಡಿದ್ದೀನಿ. ಮಧ್ಯಾಹ್ನಕ್ಕೆ ಮುದ್ದೆ ಅನ್ನ ಸಾಂಬಾರು ಮಾಡಬೇಕು. ಸೊ ಅದಕ್ಕೆ ಹುಳ್ಳಿಕಾಳನ್ನ ಸೋಸಿ ಇಟ್ಬಿಡೋಣ, ಆಮೇಲೆ ಕಣ ತಕ್ಕೋಗೋಕ್ಕೆ ಈಸಿ ಆಗುತ್ತೆ ಅಂತ ಇವಾಗ ಹುಳ್ಳಿಕಾಳು ಸೋಸ್ತಾ ಇದ್ದೀನಿ. ಬನ್ನಿ, ಈಗ ಹುಳ್ಳಿಕಾಳು ಸೋಸೋಣ. ಹುಳ್ಳಿಕಾಳು ಸೋಸಿಟ್ಟು ನೆಕ್ಸ್ಟು ಕಣಕ್ಕೆ ಹೋಗೋಣ. ಕಣದಲ್ಲಿ ಏನೇನು ಮಾಡ್ತಾರೆ, ಹೇಗಿರುತ್ತೆ ಅನ್ನೋದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ರಾಗಿ ಹುಳನ್ನ ಕುಯ್ಕೊಂಡು ಬಂದು ಎಲ್ಲನೂ ಕೂಡ ಅಲ್ಲಿ ದೇವಸ್ಥಾನದ ಹತ್ರ ಹಾಕಿದ್ದೀವಿ. ನೀವು ಕಾಣಿಸ್ತಾ ಇರ್ಬೋದು ಮೇ ಬಿ, ಅಲ್ಲಿ ಗಾಡಿ ಹತ್ರ ಕಾಣಿಸ್ತಾ ಇದೆ ನೋಡಿ. ಸೊ ಅಲ್ಲಿ ಎಲ್ಲ ಹಾಕಿದ್ದೀವಿ. ನೆಕ್ಸ್ಟ್ ನೋಡೋಣ ಅದನ್ನು. ಈಗ ಹುಲ್ಲನ್ನೆಲ್ಲ ಟ್ರ್ಯಾಕ್ಟರ್ಗೆ ತುಂಬ್ಕೋತಾ ಇರ್ತಾರೆ. ಆಲ್ರೆಡಿ ಒಂದು ರೌಂಡು ಹೊಳ್ತಾವಿದ್ದನ್ನ ತೊಗೊಂಬಂದು ಕಣಕ್ಕೆ ಹಾಕ್ಬಿಟ್ಟು ಬಂದಿದ್ದಾರೆ. ಇವಾಗ ಇನ್ನೊಂದು ರೌಂಡು ಮನೆ ತಾವಿದ್ದಂತಹ ಹುಲ್ಲನ್ನೆಲ್ಲ ತುಂಬ್ಕೊತಾ ಇದ್ದಾರೆ. ಅದನ್ನು ಕೂಡ ತೊಗೊಂಡೋಗಿ ಕಣಕ್ಕೆ ಹಾಕಬೇಕು. ಅದಕ್ಕೋಸ್ಕರ ಇವಾಗ ಎಲ್ಲನೂ ತುಂಬಿಕೊಂಡ್ರು. ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಹುಲ್ಲು ತುಂಬಿದೆ ಅಂತ. ಸೊ ಇದು ಪೂರ್ತಿ ರಾಗಿ ಹುಲ್ಲು. ರಾಗಿನ ತೊಗೊಂಡೋಗಿ ತುಂಬ್ಕೊಂಡಿದ್ದು. ನೆಕ್ಸ್ಟ್ ಅವನ್ನೆಲ್ಲ ತೊಗೊಂಡು ಬಂದು ಈ ಥರ ಹರಡಿ ಅದನ್ನು ಚೆನ್ನಾಗಿ ಒಣಗಿಸ್ತಾರೆ. ಇದು ಮಧ್ಯಾಹ್ನದ ವ್ಲಾಗ್ ಇದು. ಅದನ್ನು ಚೆನ್ನಾಗಿ ಒಣಗಿಸಿ ಟ್ರ್ಯಾಕ್ಟರಲ್ಲಿ ಈ ಥರ ಅದನ್ನ ಮೇಲೆ ಹರಿಸ್ತಾರೆ. ಯಾಕಂದರೆ ಅದರಲ್ಲಿರೋ ರಾಗಿ ಕಾಳೆಲ್ಲ ಕೆಳಗೆ ಉದುರಲಿ, ರಾಗಿ ಎಲ್ಲ ಕೆಳಗೆ ಉದುರಲಿ ಅಂತ. ಸೊ ಎಲ್ಲರೂ ಆ ಕಡೆ ಕೂತ್ಕೊಂಡು ಮಾತಾಡ್ತಾಯಿದ್ರು. ನಮ್ಮ ಅತ್ತೆ ನನ್ನ ಪಾಪನ ಎತ್ಕೊಂಡಿದ್ರು, ನಮ್ಮ ಮಾವ ಕೂತಿದ್ರು. ಸೊ ಈ ಥರ ಎಲ್ಲ ಆಡಿಸಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಕೊಡ್ತಾರೆ. ಊಟದ ಟೈಮು ಎಲ್ಲ ಊಟ ಮಾಡೋದಕ್ಕೆ ಅಂತ ಬಂದರು. ಊಟ ಹಾಕ್ಕೊಟ್ಟಿದ್ದೆ. ಈ ಕಡೆ ನನ್ನ ರಾಗಿ ಹುಲ್ಲೊಳಗಡೆಗೆಲ್ಲ ಹೋಗಿ ಆಟ ಆಡ್ತಾ ಇದ್ದಾರೆ. ಮಕ್ಕಳನ್ನ ಈ ಥರ ರಾಗಿ ಹುಲ್ ಮೇಲೆಲ್ಲ ತೊಪ್ಪೆ ನೆಲದ ಮೇಲೆಲ್ಲ ಬಿಡಬೇಕಂತೆ. ಅಲ್ಲಿ ಊಟ ಮಾಡ್ತಾಯಿದ್ದಾರೆ ಅವರು. ಸೊ ತೊಪ್ಪೆ ನೆಲದ ಮೇಲೆಲ್ಲ ಬಿಡಬೇಕಂತೆ. ಅದು ತುಂಬ ಆರೋಗ್ಯಕ್ಕೆ ಹೆಲ್ತ್ಫುಲ್ ಅಂತ. ಅಂದರೆ ತುಂಬ ಬಿಡಿ ಅಂತಲ್ಲ, ಮಕ್ಕಳು ಆಡಬೇಕಂತೆ ಆ ಥರ. ಅದು ತುಂಬ ಒಳ್ಳೆಯದಂತೆ. ಸೊ ಅದಕ್ಕೋಸ್ಕರ ನೋಡಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಓಡೋಗಿ ನಮ್ಮ ಮಾವನ ಹತ್ರ ಉಸ್ಕೊತಿದ್ದಾಳೆ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ರಾಗಿ ಕಾಳು. ಈ ಥರ ರಾಗಿ ಕಾಳೆಲ್ಲ, ಸೊ ಇದೇ ರಾಗಿ. ಸೊ ಈ ಥರ ರಾಗಿ ಕಾಳು ಉದ್ರೋವರೆಗೂ ಕೂಡ ನಾವು ಟ್ಯಾಕ್ಟರಲ್ಲಿ ಹರಿಸೋವಂಥದ್ದು ಅದ್ರ ಮೇಲ್ಗಡೆ. ಅನಂತರ ಈ ಥರ ರಾಗಿನೆಲ್ಲ ಪುಡಿ ಇದನ್ನೆಲ್ಲ ಸಪ್ರೇಟ್ ಮಾಡ್ಕೋಬೇಕು. ಅವತ್ತಿನ ವ್ಲಾಗ್ನ ನಾನು ಪೂರ್ತಿ ಮಾಡೋದಕ್ಕಾಗಲಿಲ್ಲ, ಯಾಕಂದರೆ ಹುಷಾರು ತಪ್ಪಿಬಿಟ್ಟೆ. ಸೊ ಅದಕ್ಕೋಸ್ಕರ ಅವತ್ತಿಂದನೇ ನನಗೆ ಸ್ವಲ್ಪ ಹುಷಾರು ತಪ್ಪಿತು. ಸೊ ಅವತ್ತಿನ ವ್ಲಾಗ್ನ ನೆಕ್ಸ್ಟ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇದು ಮಾರನೇ ದಿನದ ವ್ಲಾಗು. ಇದು ಮಾರನೇ ದಿನದ ವ್ಲಾಗು. ಸೊ ಮಾರನೇ ದಿನ ವ್ಲಾಗ್ನ ಮಾಡೋದಕ್ಕಾಗಲಿಲ್ಲ, ಯಾಕಂದರೆ ಹುಷಾರಿರಲಿಲ್ಲ. ಕೆಲವೊಂದು ನನ್ನ ಮಗಳು ರೆಡಿಯಾಗಿದ್ದಾಗ ಕೆಲವೊಂದು ಕ್ಲಿಪ್ಸ್ಗಳನ್ನ ತೊಗೊಂಡಿದ್ದೆ. ಜೊತೆಗೆ ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟ ಕ್ಲಿಪ್ಸ್ಗಳನ್ನ ತೊಗೊಂಡಿದ್ದೀನಿ ಅಷ್ಟೇನೆ. ಇದು ಸಂಕ್ರಾಂತಮ್ಮ ಅಂತ ಹೇಳ್ತೀವಿ. ಆ ಸಂಕ್ರಾಂತಮ್ಮನ ಗುಡಿಗೆ ಪೂಜೆ ಮಾಡ್ಸೋಕ್ಕೆ ಅಂತ ಹೋಗಿದ್ದು. ಸಂಜೆ ಒಂದು 4 ಗಂಟೆ 5 ಗಂಟೆ ಟೈಮಲ್ಲಿ ಹೋಗಿದಂಥದ್ದು ಸಂಕ್ರಾಂತಮ್ಮನಿಗೆ ಪೂಜೆ ಮಾಡ್ಸೋಕ್ಕೆ ಅಂತ. ಕಿಚ್ಚಾಯ್ಸೋಕ್ಕೂ ಮುಂಚೆ ಸಂಕ್ರಾಂತಮ್ಮನಿಗೆ ಪೂಜೆ ಮಾಡಿಸಿ ಕೋಳಿ ಒಪ್ಪಿಸ್ತಾರೆ. ಕೋಳಿ ಒಪ್ಸೋರೆಲ್ಲ ಕೋಳಿ ಒಪ್ಪಿಸ್ತಾರೆ ಅವತ್ತು. ಇಲ್ಲ ಅನ್ನೋರು ನೆಕ್ಸ್ಟ್ ಅವ್ರು ಇಷ್ಟ ಬಂದಾಗ ಭಾನುವಾರನೋ ಶುಕ್ರವಾರನೋ ಅಥವಾ ಮಾರನೇ ದಿನಕ್ಕೋ ಅವ್ರು ಒಪ್ಸೋವಂಥದ್ದು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕೋಳಿನೆಲ್ಲ ಒಪ್ಪಿಸ್ತಾ ಇದ್ದಾರೆ. ಪೂಜೆ ಎಲ್ಲ ಮಾಡಿದ್ರು. ಎಲ್ಲ ತಟ್ಟೆಲೆಲ್ಲ ಮಾಮೂಲಿ ಪೂಜೆ ಸಾಮಾನು ತೊಗೊಂಡೋಗಿ ಕಡ್ಡಿ ಕರ್ಪೂರ ಎಲ್ಲ ತೊಗೊಂಡೋಗಿದ್ವಲ್ಲ ಅದನ್ನೆಲ್ಲ ಎತ್ಕೊಂಡು ಪೂಜೆ ಸಾಮಾನೆಲ್ಲ ಇದು ಮಾಡಿದಂಥದ್ದು. ಇವಾಗ ಕೋಳಿ ಒಪ್ಪಿಸ್ತಾ ಇದ್ದಾರೆ. ಅದಕ್ಕೆ ಅದನ್ನು ಅಲ್ಲಾಡ್ಸೋದಕ್ಕೆ ಬಿಟ್ಟಿದ್ರು. ಸೊ ಈ ರೀತಿ ಸಂಕ್ರಾಂತಮ್ಮನ ಗುಡಿ ಹತ್ರ ಪೂಜೆನೆಲ್ಲ ಮಾಡಿಸ್ಕೊಂಡು ಇದೆಲ್ಲ ಆದಮೇಲೆ ಪೂಜೆ ಸಾಮಾನು ತೊಗೊಂಡು ಓಡಿ ಬರಬೇಕಿತ್ತು. ಸೊ ಅದ್ರದ್ದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಪಟಪಟ ಅಂತ ಓಡಿ ಬರಬೇಕು, ಯಾಕಂದರೆ ಬೆಂಕಿ ಹಾಕ್ಬಿಡ್ತಾರೆ. ಅಲ್ಲಿ ಬೆಂಕಿ ಹಾಕಿದ್ಮೇಲೆ ನಾವು ದಾಟೋದಕ್ಕೆ ಆಗಲ್ಲ. ಸೊ ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ನೀವು ನೋಡ್ತಾ ಇರ್ಬೋದು ಅಲ್ಲಿ ಕೈ ಎತ್ಕೊಂಡು ಬರಬೇಡಿ ಇರಿ ಅಂತ ಇದ್ದಾರೆ. ಸೊ ಬೆಂಕಿ ಹಾಕ್ತಾಯಿದ್ದೀನಿ, ಇನ್ನೂ ಬೆಂಕಿ ಹಾಕ್ತಾಯಿದ್ದಾರೆ, ಬರಬೇಡಿ ಇರಿ ಅಂತ ತಡೀತಾಯಿದ್ರು. ಯಾಕಂತಂದರೆ ಇದೇ ತಾನೇ ಸಂಕ್ರಾಂತಿ ಹಬ್ಬದ್ದು ಒಂದು ಹೈಲೈಟರ್ ಅಂತ ಹೇಳ್ತಾ ಹೋಗೋದು. ಕಿಚಾಯಿಸೋದು, ಹಸುಗಳನ್ನ ಬೆಂಕಿ ಮೇಲೆ ಕಿಚಾಯಿಸೋದೇ ತಾನೇ ಸಂಕ್ರಾಂತಿ ಹಬ್ಬ ಅನ್ನೋದು. ಹಸುಗಳನ್ನ ಬೆಂಕಿ ಮೇಲೆ ಕಿಚ್ಚಾಯಿಸೋದಿರ್ಬೋದು, ಜೊತೆಗೆ ಹೊಸ ಒಂದು
ಬೆಲೆ ಒಂದು ರಾಗಿ ಆಗಿರ್ಬೋದು, ರಾಗಿ ತೆನೆಗಳಾಗಿರ್ಬೋದು, ಅವರೆಕಾಳಾಗಿರ್ಬೋದು, ಹೊಸ ಋತುಮಾನ ಹುಟ್ತಾ ಇದೆ ಅನ್ನೋದಕ್ಕೆ ತಾನೇ ನಾವು ಸಂಕ್ರಾಂತಿ ಹಬ್ಬವನ್ನು ಮಾಡೋದು, ಭೂಮಿ ತಾಯಿಗೆ ಪೂಜೆಯನ್ನು ಮಾಡೋದು ಅಂತ ಹೇಳ್ತಾ ಹೋಗ್ಬೋದು. ಭೂಮಿಗೆ ಒಂದು ಕೃತಜ್ಞತೆಯನ್ನು ಕೊಡುವಂಥದ್ದು. ಭೂಮಿ ತಾಯಿಗೆ ಪೂಜೆ ಮಾಡಿ ಭೂಮಿಗೆ ಕೃತಜ್ಞತೆಯನ್ನು ಕೊಟ್ಟು ನಾವು ಒಂದಿಷ್ಟು ಏನೋ ಬೆಳೆದಿರ್ತೀವಲ್ಲ ಅದನ್ನು ನಾವು ಮನೇಲಿ ಅಡುಗೆ ಮಾಡಿ ಭೂಮಿ ತಾಯಿಗೆ ಅರ್ಪಿಸಿ ಆಮೇಲೆ ನಾವು ಅದನ್ನು ಸ್ವೀಕರಿಸುವಂಥದ್ದು. ಜೊತೆಗೆ ನಮ್ಗೆ ಇಷ್ಟೆಲ್ಲ ಮಾಡೋದಕ್ಕೆ ಸಹಾಯ ಮಾಡಿರುವಂಥ ಹಸು ಕರುಗಳಿಗೂ ಕೂಡ ಒಂದು ಕಿಚಾಯಿಸೋದು ಅಂತ ಹೇಳ್ತಾ ಹೋಗ್ತೀವಿ. ಸೈಂಟಿಫಿಕ್ಕಾಗಿ ಹೇಳಬೇಕು ಅನ್ನೋದಾದರೆ ಈ ವರ್ಷಕ್ಕೊಂದ್ಸಲನಾದರೂ ಹಸುಗಳಿಗೆ ಈ ಥರ ಬೆಂಕಿಯಲ್ಲಿ ಕಿಚಾಯಿಸ್ಬೇಕಂತ. ಯಾಕಂದರೆ ಅವುಗಳಿಗೂ ಕೂಡ ಕೆಲವೊಂದು ಕ್ರಿಮಿ ಕೀಟಗಳು ಬರುವಂಥದ್ದು, ರೋಗಗಳು ಬರುವಂಥದ್ದು, ಒಂದಿಷ್ಟು ನಮ್ಗಳಿಗೆ ಯಾವ ಥರ ಹುಳುಗಳು ಬಂದು ಕಚ್ಚುತ್ತೆ ಆ ಥರ ಅವುಗಳಿಗೂ ಕೂಡ ಹುಳುಗಳು ಬಂದು ಕಚ್ತಾ ಇರುತ್ತೆ. ಸೊ ಅವನ್ನೆಲ್ಲ ಕೂಡ ಅದು ಸಾಯಿಸ್ಕೊಬೇಕು ಅಂದರೆ ಬೆಂಕಿಯಲ್ಲಿ ಕಿಚಾಯಿಸಿದಾಗ, ಬೆಂಕಿಯಲ್ಲಿ ಹಾರಿದಾಗ ಅದರಲ್ಲಿ ಏನೇ ಒಂದು ಹುಳು ಇದ್ದರೂ ಏನೇ ಒಂದು ಪ್ರಾಬ್ಲಮ್ ಇದ್ದರೂ ಅದು ಉದುರೋಗುತ್ತೆ, ಬೆಂಕಿಯಲ್ಲಿ ಸುಟ್ಟೋಗುತ್ತೆ. ಬೆಂಕಿ ಥರನೇ ಅದು ಸುಟ್ಟೋಗಲಿ. ಜೊತೆಗೆ ಒಂದು ಹಸು ಮೈಯಲ್ಲಿ ಏನಾದರೂ ಹುಳು ಏನಾದರೂ ಇದ್ದರೆ ಬೆಂಕಿ ಹತ್ರ ಅದು ನಿಂತ್ಕೊಂಡು ಹಾರುತ್ತಲ್ವ, ಸೊ ಆವಾಗ ಅದನ್ನು ಕೂಡ ಬಿದ್ದೋಗುತ್ತೆ ಕೆಳಗಡೆಗೆ, ಬೆಂಕಿ ಒಳಗಡೆ ಬಿದ್ದೋಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಕಾಮಿಡಿ ಏನಪ್ಪ ಅಂತ ಅಂದರೆ ಅಲ್ಲಿ ಹಸುಗಳ ಜೊತೆಗೆ ಮೇಕೆ ಮರಿನುಗಳು ಆಡುಗಳನ್ನು ಕೂಡ ತೊಗೊಂಡ್ಬಂದು ಆಡುಗಳನ್ನು ಕೂಡ ಕಿಚ್ಚಾಯಿಸ್ತಾಯಿದ್ರು. ಸೊ ಅದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಹರಟೆ ಹೊಡ್ಕೊಂಡು ನಿಂತ್ಕೊಂಡಿದ್ದೋ. ಸೊ ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಜೊತೆಗೆ ಆ ಕೆಂಡ ಇರುತ್ತೆ ನೋಡಿ, ಬೆಂಕಿ ಹಾಕಿರ್ತಾರಲ್ಲ ಅಲ್ಲಿಂದ ಬೂದಿನ ಸ್ವಲ್ಪ ತೊಗೊಂಡು ಬಂದು ಮನೆಗೆ ಹಸುಗಳಿಗೆ ಅದನ್ನು ಹಾಕಿ ಅಲ್ಲಿಂದ ಆಡಿಸಿದಾಯಿತು. ಆಮೇಲೆ ಮನೆಗೆ ಬಂದು ಕೂಡ ಪೂಜೆ ಮಾಡಿ ಮನೆಯದೇನು ಕೆಲಸ ಇತ್ತು ಅದನ್ನೆಲ್ಲ ಮಾಡಿದಂಥದ್ದಾಯಿತು. ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹುಷಾರಿಲ್ಲದೆ ಇರೋ ಕಾರಣ ವಾಯ್ಸ್ ಓವರ್ ಯಾವ ಥರ ಬಂತೆ ಅಂತ ಗೊತ್ತಿಲ್ಲ. ಏನಾದರೂ ತಪ್ಪಾಗಿದ್ದರೆ ಸಾರಿ. ಇವಾಗೂ ಕೂಡ ಹುಷಾರಿಲ್ಲ. ಸೊ ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.